ಕೇಕ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೇಕ್ ಎಲ್ರಿಗೂ ಪ್ರಿಯ. ಕೇಕ್ನ ಮನೆಯಲ್ಲೇ ಕಡಿಮೆ ಬಜೆಟ್ನಲ್ಲಿ ಮಾಡ್ಕೊಂಡು ತಿನ್ನೋದು ಇನ್ನೂ ಮಜಾ. ಬನ್ನಿ ಇವತ್ತು ಸಣ್ಣ ರವೆಯಿಂದ ಏಲಕ್ಕಿ ಫ್ಲೇವರ್ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಇಲ್ಲಿ 1 ಕಪ್ ಸಣ್ಣ ರವೆನೇ ತೊಗೊಂಡಿದ್ದೀನಿ. ನೀವು ದಪ್ಪ ರವೆನ ತೊಗೋಬೋದು, ಆದರೆ ಸಣ್ಣ ರವೆಯಲ್ಲಿ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆನ ಹಾಕಿ ಅದರಲ್ಲಿ ಏಲಕ್ಕಿನ ಹಾಕಿ ಪೌಡರ್ ಮಾಡಿದ್ದೀನಿ. ಇದು ಏಲಕ್ಕಿ ಫ್ಲೇವರ್ ಕೇಕ್ ಆಗಿರೋದರಿಂದ ನಾನು ಏಲಕ್ಕಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಏಲಕ್ಕಿ ಬದಲು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಬೋದು. ನೋಡಿ, ಈ ರೀತಿ ಸಕ್ಕರೆ ಮತ್ತು ರವೆ ಈ ರೀತಿ ಪೌಡ್ರ್ ಆದರೆ ಸಾಕು. ನಾನಿಲ್ಲಿ ಹಿಟ್ಟನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ ಮೊಸರು ಮತ್ತು 1/4 ಕಪ್ ಎಣ್ಣೆನ ಸೇರಿಸಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆನೂ ಸೇರಿಸ್ಬೋದು. ನಾನಿಲ್ಲಿ ಸ್ವಲ್ಪ ಹಾಲನ್ನ ಸೇರಿಸಿದ್ದೀನಿ. ಈಗ ನಾನಿಲ್ಲಿ 1 ಚಮಚ ಬೇಕಿಂಗ್ ಪೌಡರ್ ಮತ್ತು ಅರ್ಧ ಚಮಚ ಬೇಕಿಂಗ್ ಸೋಡಾನ ಸೇರಿಸ್ತಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಇಲ್ಲಾಂದರೆ ಈನೋ ಪೌಡ್ರ್ ಕೂಡ ಸೇರಿಸ್ಬೋದು. ಈಗ ಕೇಕ್ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಇದರಲ್ಲಿ ಟೂಟಿ ಫ್ರೂಟಿನ ಸೇರಿಸಿದ್ದೀನಿ. ನೀವು ಇದ್ರ ಬದಲು ಡ್ರೈ ಫ್ರೂಟ್ ಕೂಡ ಸೇರಿಸ್ಬೋದು. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಒಂದು ಕಡೆ ಎತ್ತಿಡೋಣ. ನಾನೀಗ ಕೇಕ್ ಮಾಡಲು ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಏನಾದರೂ ಇದ್ದರೆ ಅದನ್ನು ತೊಗೊಳ್ಬೋದು. ಎಣ್ಣೆ ಹಚ್ಚಿದ ನಂತರ ನಾನು ಇಲ್ಲಿ ಒಂದಿಷ್ಟು ಒಣ ಹಿಟ್ಟನ್ನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಕೇಕ್ ಮಿಕ್ಸ್ಚರ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನೀಗ ಮೇಲೆ ಡೆಕೋರೇಷನ್ಗಾಗಿ ಟೂಟಿ ಫ್ರೂಟಿ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿರೋ ಬಾದಾಮಿ ಪೀಸ್ನ ಸೇರಿಸಿದ್ದೀನಿ. ನಾನೀಗ ಕುಕ್ಕರ್ನಲ್ಲಿ ಉಪ್ಪನ್ನ ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡ್ನ ಇಟ್ಟು ಕುಕ್ಕರ್ ಮುಚ್ಚಳದ ರಬ್ಬರ್ ಮತ್ತು ವಿಜಿಲ್ನ ತೆಗೆದು 10 ನಿಮಿಷ ಫ್ರೀ ಹೀಟ್ ಮಾಡಿದ್ದೀನಿ. ಕುಕ್ಕರ್ ಈಗ ಚೆನ್ನಾಗಿ ಬಿಸಿಯಾಗಿದೆ. ನಾನು ಇದರಲ್ಲೀಗ ರೆಡಿ ಮಾಡಿರುವ ಕೇಕ್ನ ನಿಧಾನವಾಗಿ ಇಡ್ತಿದ್ದೀನಿ. ಈಗ ನಾನು ಕೇಕ್ನ ಕುಕ್ಕರ್ನಲ್ಲಿ 30ರಿಂದ 40 ನಿಮಿಷಗಳವರೆಗೆ ಸಣ್ಣ ಉರಿನಲ್ಲೇ ಬೇಯಿಸಿದ್ದೀನಿ. ಈಗ ಕೇಕ್ ಆಗಿದೆ ಅಂತ ನೋಡೋಣ. ಈ ರೀತಿ ಚಾಕು ಅಥವಾ ಒಂದು ಟೂತ್ ಪಿಕ್ನ ಸಹಾಯದಿಂದ ಕೇಕ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ಕೇಕ್ ಸರಿಯಾಗಿ ಬೆಂದಿದೆ. ಸೊ ಅದರಿಂದ ಚಾಕುಗೆ ಅಂಟ್ತೀನಿ. ನಾನಿಲ್ಲಿ ಕೇಕ್ನ ಪೂರ್ತಿ ತಣ್ಣಗಾಗಲು ಬಿಟ್ಟಿದ್ದೆ. ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಕೇಕ್ನ ತೆಗಿಯೋಕ್ಕೆ ಹೋಗಬೇಡಿ. ಕೇಕ್ ಪೂರ್ತಿ ತಣ್ಣಗಾದರೆ ಅದು ತನ್ನಿಂದ ತಾನೇ ಮೌಲ್ಡಿಂದ ಆಚೆ ಬರುತ್ತೆ. ಒಂದು ತಟ್ಟೆಯಲ್ಲಿ ಈ ರೀತಿ ಕೇಕ್ನ ಉಲ್ಟಾ ಮಾಡಿ ಕೇಕ್ನ ನೀಟಾಗಿ ತೆಗೆದುಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ಕೇಕ್ ಯಾವ ರೀತಿ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕೇಕ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.